ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಡಲಾಗಿದೆ ಅನ್ನುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಈ ನಿಗೂಢ ವ್ಯಕ್ತಿ ಆಗಮಿಸಿದ್ದಾನೆ. ಆ ನಂತರದಲ್ಲಿ ಸತತ ಒಂದೂವರೆ ಗಂಟೆಯಿಂದಲೂ ಕೂಡ ಆತನ ವಿಚಾರಣೆ ನಡೀತಾ ಇದೆ. ಜೊತೆಗೆ ಆತನಿಂದ ಸ್ಟೇಟ್ಮೆಂಟ್ ಅನ್ನ ಈಗ ಎಸ್ಐಟಿ ಅಧಿಕಾರಿಗಳು ಪಡ್ಕೊಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಶವ ಹೂತಿಟ್ಟಂತಹ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈ ವಿಚಾರ ತನಿಖೆ ನಡೀತಾ ಹೋಗ್ತಾ ಇದ್ದಂತೆ ಅದರ ಜೊತೆಯಲ್ಲಿ ಸ್ಟೇಟ್ಮೆಂಟ್ ಅನ್ನ ತಗೊಳ್ಳುವಂತದ್ದು ಒಂದು ಪಾರ್ಟ್ ಆದ್ರೆ, ಮತ್ತೊಂದು ಕಡೆಯಲ್ಲಿ ಶವವನ್ನ ಹೂತಿಟ್ಟಂತಹ ತನಿಖೆಗೆ ಹಲವು ವಿಜ್ಞಾನಿಗಳು ಜೊತೆಗೆ ತಾಂತ್ರಿಕ ತಜ್ಞರ ನೆರವನ್ನ ಕೂಡ ಪಡೆಯಲಾಗುತ್ತೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಫಾರ್ಮ್ ಆಗಿದೆ. 4 ಅಧಿಕಾರಿಗಳು, ಅವರ ಜೊತೆಯಲ್ಲಿ 20 ಪೊಲೀಸರ ತಂಡ ಈಗಾಗಲೇ ರೆಡಿ ಆಗಿದೆ. ಅದರ ಜೊತೆಯಲ್ಲಿ ಹಲವು ವಿಜ್ಞಾನಿಗಳು, ತಾಂತ್ರಿಕ ತಜ್ಞರು ಎಲ್ಲರ ನೆರವನ್ನ ಪಡೆಯಲಾಗುತ್ತೆ. ತಮ್ಮ ಸೇವೆಯನ್ನ ನೀಡೋದಕ್ಕೆ ಸ್ವಯಂ ಪ್ರೇರಿತರಾಗಿ ಈಗ ವಿಜ್ಞಾನಿಗಳು ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಅವರಾಗೆ ಬರ್ತಾ ಇದ್ದಾರೆ. ನಾವು ಈ ಕೇಸ್ನಲ್ಲಿ ಸ್ವಯಂ ಪ್ರೇರಿತರಾಗಿ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಸ್ವಯಂ ಪ್ರೇರಿತರಾಗಿ ಬರ್ತೀವಿ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಎಸ್ಐಟಿಯ ಸಹಾಯಕ್ಕೆ ಒಂದಷ್ಟು ತಂತ್ರಜ್ಞರು, ಅದರ ಜೊತೆಯಲ್ಲಿ ಈ ತಾಂತ್ರಿಕ ತಜ್ಞರು, ಅದರ ಜೊತೆಯಲ್ಲಿ ವಿಜ್ಞಾನಿಗಳು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಸ್ವಯಂ ಪ್ರೇರಿತರಾಗಿ ನಾವು ಬರ್ತೀವಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥ ವಿಚಾರ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೇಟ್ಮೆಂಟ್ ಕೂಡ ಈಗ ಇದೆ ನೋಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಸಾಕಷ್ಟು ತನಿಖೆಗಳು ನಡೀಬೇಕು. ಅದರ ಜೊತೆಯಲ್ಲಿ ಸಾಕಷ್ಟು ನೆರವು ಕೂಡ ಬೇಕಾಗುತ್ತೆ. ಅನೇಕ ವಿಜ್ಞಾನಿಗಳು ಇದರಲ್ಲಿ ಭಾಗವಹಿಸುತ್ತಾರೆ. ಜೊತೆಗೆ FSL ತಂಡ, DNA ಇದೆಲ್ಲವೂ ಕೂಡ ನಡೀತಾ ಹೋಗುವಂತಹ ಸಂದರ್ಭದಲ್ಲಿ ಒಂದಷ್ಟು ತಾಂತ್ರಿಕ ತಜ್ಞರು ಕೂಡ ಬೇಕಾಗ್ತಾರೆ. ಅದೆಲ್ಲವೂ ಕೂಡ ಸರ್ಕಾರನೇ ಒದಗಿಸುತ್ತೆ ಅನ್ನುವಂಥ ವಿಚಾರ. ಆದ್ರೆ ಈಗ ಸ್ವಯಂ ಪ್ರೇರಿತರಾಗಿ ಒಂದಷ್ಟು ಜನ ಬರ್ತಾ ಇದ್ದಾರೆ ಅನ್ನುವಂಥ ವಿಚಾರ. ಇದಕ್ಕೆ ಡೀಟೇಲ್ಸ್ ಏನಿದೆ, ಇವರ ನೆರವನ್ನ ಪಡ್ಕೊಳ್ಳಲಾಗುತ್ತಾ ಅಥವಾ ಪಡ್ಕೊಳ್ಳುವಂತದ್ದು ಸರಿನಾ? ಡೀಟೇಲ್ಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ಮೊದಲನೇದಾಗಿ ಈ DNA ಪರೀಕ್ಷೆಯನ್ನ ಸ್ವಯಂ ಪ್ರೇರಿತವಾಗಿ ಮಾಡ್ತೇವೆ ಅಂತ ತಿಳಿಸ್ತಿರುವಂತ ಅಷ್ಟೂ ಜನ ವೈದ್ಯರು ಯಾರಿದ್ದಾರೆ ಅಥವಾ ತಂಡಗಳೇನಿದೆ ಅವು ಈ SITಯನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಅಥವಾ SIT ಅಧಿಕಾರಿಗಳು ಇವರನ್ನ ಸಂಪರ್ಕಕ್ಕೆ ತೆಗೆದುಕೊಂಡು ಯಾವ ಕಾರಣದಿಂದ ನೀವು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಬಯಸಿದ್ದೀರಾ ಅಂತ ಒಂದು ಕ್ಲಾರಿಫಿಕೇಶನ್ ತೆಗೆದುಕೊಂಡು ಇದಾದ ನಂತರ ಹೊರಗಿನ ಏಜೆನ್ಸಿಯನ್ನ ಕೂಡ ಬಳಸುವಂತ ಸ್ವಾಯತ್ತತೆ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಇವರನ್ನ ಬಳಸಲಾಗುತ್ತೆ ಅನ್ನೋದು ನಾವು ಮೊದಲು ಗಮನಿಸಬೇಕಾಗಿರುವಂತದ್ದು. ಅದರ ಜೊತೆಗೆ ಸುಮಾರು 20 ವರ್ಷಗಳ ಕಾಲ ಅಂದ್ರೆ 95ರಿಂದ 2014ರಲ್ಲಿ ಹೂಳಲ್ಪಟ್ಟಂತ ದೇಹಗಳು ಏನಿದ್ದಾವೆ ಆ ಕಂಪ್ಲೇಂಟ್ ಪ್ರಕಾರ ಹೂಳಲ್ಪಟ್ಟ ದಿನಾಂಕ 2014ಕ್ಕೆ ಮುಕ್ತಾಯ ಆಗಿದ್ರು. ಇಲ್ಲಿಯವರೆಗೂ ಮತ್ತೆ 11 ವರ್ಷ ಆಗಿರೋದ್ರಿಂದ ಸುಮಾರು 30 ವರ್ಷ ಅಥವಾ 20 ವರ್ಷದ ದೇಹಗಳ ಅಸ್ಥಿಪಂಜರದ DNA ಮಾದರಿಯನ್ನ ನಾವು ಕಲೆಕ್ಟ್ ಮಾಡ್ಲಿಕ್ಕೆ ಆಗುತ್ತಾ ಅನ್ನೋದು ಮತ್ತೊಂದು ಚಾಲೆಂಜಿಂಗ್ ಆಸ್ಪೆಕ್ಟ್ ಆಗುತ್ತೆ. ಈ ಗುಜರಾತ್ನ ವಿಮಾನದ ದುರಂತದ ಸಂದರ್ಭದಲ್ಲೇ ನಾವು DNA ವಿಚಾರವಾಗಿ ಯಾವ ರೀತಿ ಇದನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ವರದಿ ಮಾಡಿದ್ವಿ. ಒಂದು ಮೃತರ ದೇಹದಲ್ಲಿರುವಂತಹ ಸ್ಯಾಂಪಲ್ ಆಗಿರುತ್ತೆ, ಮತ್ತೊಂದು ಕಡೆ ಅವರ ಕುಟುಂಬಸ್ಥರ ದೇಹದಲ್ಲಿರುವಂತಹ ಸ್ಯಾಂಪಲ್ ಅನ್ನು ತೆಗೆದುಕೊಂಡು ನಿಯರೆಸ್ಟ್ ಮ್ಯಾಚ್ ಮಾಡೋದಕ್ಕೆ ಕನಿಷ್ಠ ಪಕ್ಷ 72 ಗಂಟೆಗಳ ಕಾಲ ಅವಕಾಶ ಬೇಕಾಗುತ್ತೆ. ಈ ಸದ್ಯದ ಮಟ್ಟಿಗೆ 100 ಶವಗಳನ್ನ ಹೂತಿದ್ದೇನಂತ ವ್ಯಕ್ತಿ ಹೇಳಿರೋದ್ರಿಂದ ಆ ದೇಹದಲ್ಲಿರುವಂತಹ ಯಾವುದೇ ಒಂದು ಮೂಳೆ ಸಿಕ್ಕರೂ ಕೂಡ ಅದನ್ನ ಯಾವ್ಯಾವ ಮಿಸ್ಸಿಂಗ್ ಆಗಿದೆ ಆ ಕುಟುಂಬಗಳನ್ನ ಕರೆಸಿ ಮ್ಯಾಚ್ ಮಾಡುವಂತ ಸಾಧ್ಯತೆ ಇರುವಂತದ್ದು. ಅದರ ಜೊತೆಗೆ ಈಗ ಡೆಂಟಲ್ DNA ಕೂಡ ಮಾಡೋದಕ್ಕೆ ಅವಕಾಶ ಇದೆ ಅಂತ ತಿಳಿಸಲಾಗ್ತಿರೋದ್ರಿಂದ ಯಾವ ರೀತಿ ಇದನ್ನ ಪರಿಗಣಿಸಲಾಗುತ್ತೆ ಅಂತ ನೋಡಬೇಕಾಗುತ್ತೆ. ಮತ್ತೊಂದು ಕಡೆ ಅನನ್ಯ ಭಟ್ರವರ ತಾಯಿ ಸುಜಾತಾ ಭಟ್ರವರನ್ನು ಕೂಡ ಈ ಸದ್ಯದ ಮಟ್ಟಿಗೆ ಇಂತಹ ಒಂದಿಷ್ಟು ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಡಲಾಗಿದೆ ಅನ್ನುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಈ ನಿಗೂಢ ವ್ಯಕ್ತಿ ಆಗಮಿಸಿದ್ದಾನೆ. ಆ ನಂತರದಲ್ಲಿ ಸತತ ಒಂದೂವರೆ ಗಂಟೆಯಿಂದಲೂ ಕೂಡ ಆತನ ವಿಚಾರಣೆ ನಡೀತಾ ಇದೆ. ಜೊತೆಗೆ ಆತನಿಂದ ಸ್ಟೇಟ್ಮೆಂಟ್ ಅನ್ನ ಈಗ SIT ಅಧಿಕಾರಿಗಳು ಪಡ್ಕೊಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಶವ ಹೂತಿಟ್ಟಂತಹ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈ ವಿಚಾರ ತನಿಖೆ ನಡೀತಾ ಹೋಗ್ತಾ ಇದ್ದಂತೆ ಅದರ ಜೊತೆಯಲ್ಲಿ ಸ್ಟೇಟ್ಮೆಂಟ್ ಅನ್ನ ತಗೊಳ್ಳುವಂತದ್ದು ಒಂದು ಪಾರ್ಟ್ ಆದ್ರೆ, ಮತ್ತೊಂದು ಕಡೆಯಲ್ಲಿ ಶವವನ್ನ ಹೂತಿಟ್ಟಂತಹ ತನಿಖೆಗೆ ಹಲವು ವಿಜ್ಞಾನಿಗಳು ಜೊತೆಗೆ ತಾಂತ್ರಿಕ ತಜ್ಞರ ನೆರವನ್ನ ಕೂಡ ಪಡೆಯಲಾಗುತ್ತೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಫಾರ್ಮ್ ಆಗಿದೆ. 4 ಅಧಿಕಾರಿಗಳು, ಅವರ ಜೊತೆಯಲ್ಲಿ 20
ಪೊಲೀಸರ ತಂಡ ಈಗಾಗಲೇ ರೆಡಿ ಆಗಿದೆ. ಅದರ ಜೊತೆಯಲ್ಲಿ ಹಲವು ವಿಜ್ಞಾನಿಗಳು, ತಾಂತ್ರಿಕ ತಜ್ಞರು ಎಲ್ಲರ ನೆರವನ್ನ ಪಡೆಯಲಾಗುತ್ತೆ. ತಮ್ಮ ಸೇವೆಯನ್ನ ನೀಡೋದಕ್ಕೆ ಸ್ವಯಂ ಪ್ರೇರಿತರಾಗಿ ಈಗ ವಿಜ್ಞಾನಿಗಳು ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಅವರಾಗೆ ಬರ್ತಾ ಇದ್ದಾರೆ. ನಾವು ಈ ಕೇಸ್ನಲ್ಲಿ ಸ್ವಯಂ ಪ್ರೇರಿತರಾಗಿ ತನಿಖೆ ಮಾಡುವಂತ ಸಂದರ್ಭದಲ್ಲಿ ನಾವು ಸ್ವಯಂ ಪ್ರೇರಿತರಾಗಿ ಬರ್ತೀವಿ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಎಸ್ಐಟಿಯ ಸಹಾಯಕ್ಕೆ ಒಂದಷ್ಟು ತಂತ್ರಜ್ಞರು, ಅದರ ಜೊತೆಯಲ್ಲಿ ಈ ತಾಂತ್ರಿಕ ತಜ್ಞರು, ಅದರ ಜೊತೆಯಲ್ಲಿ ವಿಜ್ಞಾನಿಗಳು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಸ್ವಯಂ ಪ್ರೇರಿತರಾಗಿ ನಾವು ಬರ್ತೀವಿ ಕೇಸ್ಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಇದ್ದಾರೆ ಅನ್ನುವಂತ ವಿಚಾರ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೇಟ್ಮೆಂಟ್ ಕೂಡ ಈಗ ಇದೆ ನೋಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಸಾಕಷ್ಟು ತನಿಖೆಗಳು ನಡೀಬೇಕು. ಅದರ ಜೊತೆಯಲ್ಲಿ ಸಾಕಷ್ಟು ನೆರವು ಕೂಡ ಬೇಕಾಗುತ್ತೆ. ಅನೇಕ ವಿಜ್ಞಾನಿಗಳು ಇದರಲ್ಲಿ ಭಾಗವಹಿಸುತ್ತಾರೆ. ಜೊತೆಗೆ FSL ತಂಡ, DNA ಇದೆಲ್ಲವೂ ಕೂಡ ನಡೀತಾ ಹೋಗುವಂತಹ ಸಂದರ್ಭದಲ್ಲಿ ಒಂದಷ್ಟು ತಾಂತ್ರಿಕ ತಜ್ಞರು ಕೂಡ ಬೇಕಾಗ್ತಾರೆ. ಅದೆಲ್ಲವೂ ಕೂಡ ಸರ್ಕಾರನೇ ಒದಗಿಸುತ್ತೆ ಅನ್ನುವಂತ ವಿಚಾರ. ಆದ್ರೆ ಈಗ ಸ್ವಯಂ ಪ್ರೇರಿತರಾಗಿ ಒಂದಷ್ಟು ಜನ ಬರ್ತಾ ಇದ್ದಾರೆ ಅನ್ನುವಂತ ವಿಚಾರ. ಇದಕ್ಕೆ ಡೀಟೇಲ್ಸ್ ಏನಿದೆ, ಇವರ ನೆರವನ್ನ ಪಡ್ಕೊಳ್ಳಲಾಗುತ್ತಾ ಅಥವಾ ಪಡ್ಕೊಳ್ಳುವಂತದ್ದು ಸರಿನಾ? ಡೀಟೇಲ್ಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ಮೊದಲನೇದಾಗಿ ಈ DNA ಪರೀಕ್ಷೆಯನ್ನ ಸ್ವಯಂ ಪ್ರೇರಿತವಾಗಿ ಮಾಡ್ತೇವೆ ಅಂತ ತಿಳಿಸ್ತಿರುವಂತ ಅಷ್ಟೂ ಜನ ವೈದ್ಯರು ಯಾರಿದ್ದಾರೆ ಅಥವಾ ತಂಡಗಳೇನಿದೆ ಅವು ಈ SITಯನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಅಥವಾ SIT ಅಧಿಕಾರಿಗಳು ಇವರನ್ನ ಸಂಪರ್ಕಕ್ಕೆ ತೆಗೆದುಕೊಂಡು ಯಾವ ಕಾರಣದಿಂದ ನೀವು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಬಯಸಿದ್ದೀರಾ ಅಂತ ಒಂದು ಕ್ಲಾರಿಫಿಕೇಶನ್ ತೆಗೆದುಕೊಂಡು ಇದಾದ ನಂತರ ಹೊರಗಿನ ಏಜೆನ್ಸಿಯನ್ನ ಕೂಡ ಬಳಸುವಂತ ಸ್ವಾಯತ್ತತೆ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಇವರನ್ನ ಬಳಸಲಾಗುತ್ತೆ ಅನ್ನೋದು ನಾವು ಮೊದಲು ಗಮನಿಸಬೇಕಾಗಿರುವಂತದ್ದು. ಅದರ ಜೊತೆಗೆ ಸುಮಾರು 20 ವರ್ಷಗಳ ಕಾಲ ಅಂದ್ರೆ 95ರಿಂದ 2014ರಲ್ಲಿ ಹೂಳಲ್ಪಟ್ಟಂತ ದೇಹಗಳು ಏನಿದ್ದಾವೆ ಆ ಕಂಪ್ಲೇಂಟ್ ಪ್ರಕಾರ ಹೂಳಲ್ಪಟ್ಟ ದಿನಾಂಕ 2014ಕ್ಕೆ ಮುಕ್ತಾಯ ಆಗಿದ್ರು. ಇಲ್ಲಿಯವರೆಗೂ ಮತ್ತೆ 11 ವರ್ಷ ಆಗಿರೋದ್ರಿಂದ ಸುಮಾರು 30 ವರ್ಷ ಅಥವಾ 20 ವರ್ಷದ ದೇಹಗಳ ಅಸ್ಥಿಪಂಜರದ DNA ಮಾದರಿಯನ್ನ ನಾವು ಕಲೆಕ್ಟ್ ಮಾಡ್ಲಿಕ್ಕೆ ಆಗುತ್ತಾ ಅನ್ನೋದು ಮತ್ತೊಂದು ಚಾಲೆಂಜಿಂಗ್ ಆಸ್ಪೆಕ್ಟ್ ಆಗುತ್ತೆ. ಈ ಗುಜರಾತ್ನ ವಿಮಾನದ ದುರಂತದ ಸಂದರ್ಭದಲ್ಲೇ ನಾವು DNA ವಿಚಾರವಾಗಿ ಯಾವ ರೀತಿ ಇದನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ವರದಿ ಮಾಡಿದ್ವಿ. ಒಂದು ಮೃತರ ದೇಹದಲ್ಲಿರುವಂತಹ ಸ್ಯಾಂಪಲ್ ಆಗಿರುತ್ತೆ, ಮತ್ತೊಂದು ಕಡೆ ಅವರ ಕುಟುಂಬಸ್ಥರ ದೇಹದಲ್ಲಿರುವಂತಹ ಸ್ಯಾಂಪಲ್ ಅನ್ನು ತೆಗೆದುಕೊಂಡು ನಿಯರೆಸ್ಟ್ ಮ್ಯಾಚ್ ಮಾಡೋದಕ್ಕೆ ಕನಿಷ್ಠ ಪಕ್ಷ 72 ಗಂಟೆಗಳ ಕಾಲ ಅವಕಾಶ ಬೇಕಾಗುತ್ತೆ. ಈ ಸದ್ಯದ ಮಟ್ಟಿಗೆ 100 ಶವಗಳನ್ನ ಹೂತಿದ್ದೇನಂತ ವ್ಯಕ್ತಿ ಹೇಳಿರೋದ್ರಿಂದ ಆ ದೇಹದಲ್ಲಿರುವಂತಹ ಯಾವುದೇ ಒಂದು ಮೂಳೆ ಸಿಕ್ಕರೂ ಕೂಡ ಅದನ್ನ ಯಾವ್ಯಾವ ಮಿಸ್ಸಿಂಗ್ ಆಗಿದೆ ಆ ಕುಟುಂಬಗಳನ್ನ ಕರೆಸಿ ಮ್ಯಾಚ್ ಮಾಡುವಂತ ಸಾಧ್ಯತೆ ಇರುವಂತದ್ದು. ಅದರ ಜೊತೆಗೆ ಈಗ ಡೆಂಟಲ್ DNA ಕೂಡ ಮಾಡೋದಕ್ಕೆ ಅವಕಾಶ ಇದೆ ಅಂತ ತಿಳಿಸಲಾಗ್ತಿರೋದ್ರಿಂದ ಯಾವ ರೀತಿ ಇದನ್ನ ಪರಿಗಣಿಸಲಾಗುತ್ತೆ ಅಂತ ನೋಡಬೇಕಾಗುತ್ತೆ. ಮತ್ತೊಂದು ಕಡೆ ಅನನ್ಯ ಭಟ್ರವರ ತಾಯಿ ಸುಜಾತಾ ಭಟ್ರವರನ್ನು ಕೂಡ ಈ ಸದ್ಯದ ಮಟ್ಟಿಗೆ ಇಂತಹ ಒಂದಿಷ್ಟು